ಆತ್ಮೀಯರೇ, ವಚನಾಮೃತ ಎಂಬ ಸಂಚಿಕೆಯನ್ನು ನೀವು ವೀಕ್ಷಿಸುತ್ತಿದ್ದೀರಾ. ದಿನನಿತ್ಯ ದೇವರ ವಾಕ್ಯದ ಬಗ್ಗೆ ಧ್ಯಾನಿಸುತ್ತಿದ್ದೀರಾ. ಹಾಗೂ ಕೆಲವರು ಇವತ್ತೇ ಮೊದಲ ಬಾರಿಗೆ ನೋಡುತ್ತಿರಬಹುದು. ಏನೇ ಆಗಲಿ, ನಿಮಗೊಂದು ನನ್ನ ಸರಳ ಪ್ರಶ್ನೆ. ಬೈಬಲ್ ಗ್ರಂಥದಲ್ಲಿ ಮುದ್ರಿತವಾಗಿರುವ ಅಕ್ಷರಗಳು ನಿಜವಾಗಿ ದೇವರ ವಾಕ್ಯವೇ? ಎರಡನೆಯದು, ಬೈಬಲ್ ಒಂದು ಸಾಮಾನ್ಯ ಪುಸ್ತಕವೇ? ಮೂರನೆಯದು, ಈ ಬೈಬಲ್ ಓದಿದ ನಂತರ, ಧ್ಯಾನಿಸಿದ ನಂತರ ನಮ್ಮಲ್ಲಿ ಏನಾದರೂ ಪರಿವರ್ತನೆ ಆಗುವುದೇ? ಪ್ರಿಯರೇ, 18ನೇ ಶತಮಾನದಲ್ಲಿ ಫ್ರಾನ್ಸ್ ದೇಶದಲ್ಲಿ ವಾಲ್ಟೇರ್ ಎಂಬ ತತ್ವಜ್ಞಾನಿ ಇದ್ದನು. ಅವನ ಲೇಖನಗಳ ಮುಖಾಂತರ ಬಹಳ ಪ್ರಸಿದ್ಧಿಯನ್ನು ಪಡೆದ ಈ ವ್ಯಕ್ತಿ ವಿವಿಧ ಧೋರಣೆಗಳನ್ನು ಇಟ್ಟಿದ್ದನು. ಪವಿತ್ರ ಧರ್ಮಸಭೆ ಹಾಗೂ ಗುರುಗಳ ಬಗ್ಗೆ, ಕೆಟ್ಟ ವಿಷಯಗಳ ಬಗ್ಗೆ ಲೇಖನ ಬರೆಯುತ್ತಿದ್ದ ಈ ತತ್ವಜ್ಞಾನಿ ಪವಿತ್ರ ಪುಸ್ತಕದ ಬಗ್ಗೆ ಈ ಒಂದು ಧೋರಣೆ ಇಟ್ಟಿದ್ದನು. ಅದರಲ್ಲಿ ದೇವರ ವಾಕ್ಯವಿಲ್ಲ, ಅದೊಂದು ಸಾಮಾನ್ಯ ಪುಸ್ತಕ. ಇನ್ನು ಕೆಲವೇ 100 ವರ್ಷಗಳಲ್ಲಿ ಈ ಪವಿತ್ರ ಗ್ರಂಥ ಎಂಬುದು ನಾಶವಾಗಿ ಹೋಗುವುದು. ಇಡೀ ಜಗತ್ತಿನಲ್ಲಿ ಒಂದು ಪ್ರತಿಯೂ ನಮಗೆ ಕಾಣಸಿಗದು ಎಂದು ಬಿಟ್ಟ. ಆದರೆ ಆತ್ಮೀಯರೇ, ಏನಾಯಿತು? ಈ ವಾಲ್ಟೇರ್ ಮರಣ ಹೊಂದಿ ಕೆಲವೇ ವರ್ಷಗಳೊಳಗೆ ಫ್ರಾನ್ಸ್ ದೇಶದ ಬಿಬ್ಲಿಕಲ್ ಸೊಸೈಟಿ ಎಂಬ ಸಂಸ್ಥೆ ಅವ ಹುಟ್ಟಿ ಬೆಳೆದ ಮನೆಯನ್ನೇ ಸ್ವಾಧೀನಪಡಿಸಿ ಆ ಮನೆಯಿದ್ದ ಜಾಗದಲ್ಲೇ ಪವಿತ್ರ ಬೈಬಲ್ನ ಗ್ರಂಥಾಲಯವನ್ನು ಸಂಸ್ಥಾಪಿಸಿದರು. ಅಲ್ಲಿ ಇವತ್ತು ಒಂದಲ್ಲ, ಎರಡಲ್ಲ, 100 1000ವಲ್ಲ, ಲಕ್ಷಾಂತರ ಪವಿತ್ರ ಪುಸ್ತಕದ ಪ್ರತಿಗಳಿವೆ. ಹೇಳಿ ಪ್ರಿಯರೇ, ಪವಿತ್ರ ಗ್ರಂಥದಲ್ಲಿರುವುದು ದೇವರ ವಾಕ್ಯವೇ? ಹೌದು, ಅದೇ ದೇವರ ವಾಕ್ಯ, ಸಜೀವ ವಾಕ್ಯ, ನಮಗೆ ಪ್ರೇರಣೆಯನ್ನು ನೀಡುವ ವಾಕ್ಯ. ಏಕೆಂದರೆ ಯೆಶಾಯ ಪ್ರವಾದಿ ಹೇಳ್ತಾರೆ, ಹುಲ್ಲು ಒಣಗಿ ಹೋಗುವುದು, ಹೂವು ಬಾಡಿ ಹೋಗುವುದು, ಆದರೆ ದೇವರ ವಾಕ್ಯ ಸದಾಕಾಲ ನಿಲ್ಲುವುದು. ಪವಿತ್ರ ಗ್ರಂಥ ಒಂದು ಸಾಮಾನ್ಯ ಪುಸ್ತಕವಲ್ಲ ಪ್ರಿಯರೇ, ಅದರಲ್ಲಿ ದೇವರ ವಾಕ್ಯವಿದೆ. ಅದಕ್ಕಾಗಿಯೇ ಯೆಶಾಯ ಪ್ರವಾದಿ ಅಧ್ಯಾಯ 55 ವಾಕ್ಯ 10 ಹೇಳುತ್ತಾರೆ, ಮಳೆಯು ಹಿಮವು ಆಕಾಶದಿಂದ ಇಳಿದು ಬಂದು ಅಲ್ಲಿಗೆ ಹಿಂತಿರುಗಿ ಹೋಗದೆ ಭೂಮಿಯನ್ನು ತೊಯಿಸಿ ಬಿತ್ತುವವನಿಗೆ ಜೀವವನ್ನು, ಉಣ್ಣುವವನಿಗೆ ರೊಟ್ಟಿಯನ್ನು ಕೊಡುತ್ತದೆ. ಫಲವನ್ನು ಹುಟ್ಟಿಸಿ ಚಿಗುರುಗೊಳಿಸುವ ಹಾಗೆ ನನ್ನ ಬಾಯಿಂದ ಹೊರಡುವ ವಾಕ್ಯವು ಸುಮ್ಮನೆ ನನ್ನ ಕಡೆಗೆ ಹಿಂತಿರುಗಿ ಬರುವುದಿಲ್ಲ. ಯಾವುದನ್ನು ಮೆಚ್ಚುತ್ತೇನೋ ಅದನ್ನೇ ಮಾಡುತ್ತದೆ, ಯಾವುದರ ನಿಮಿತ್ತ ಕಳುಹಿಸಿದೆನೋ ಅದರಲ್ಲಿ ಅದು ಸಫಲತೆಯನ್ನು ಪಡೆಯುತ್ತದೆ. ಆದರೆ ಪ್ರಿಯರೇ, ದೇವರ ವಾಕ್ಯದಿಂದ ಏನಾದರೂ ಪರಿಣಾಮ ಇದೆಯೋ? ಸಫಲತೆ ಇದೆಯೋ? ಇದೆ. ಸಂತರ ಜೀವನವನ್ನು ನೀವು ಅರಿತುಕೊಂಡರೆ ಅಥವಾ ಅವರ ಜೀವನವನ್ನು ಪರಿಶೀಲಿಸಿದರೆ ನಮಗೆ ಮನವರಿಕೆಯಾಗುವುದು ಯಾವ ರೀತಿಯಲ್ಲಿ ಪವಿತ್ರ ಗ್ರಂಥ ಅವರಿಗೆ ಸ್ಫೂರ್ತಿದಾಯಕವಾಗಿದೆ ಎಂಬುದು. ರೋಮನರಿಗೆ ಬರೆದ ಪತ್ರವನ್ನು ಓದಿದ ತುಂಟ ಅಗಸ್ಟಿನ್ ಸಂತ ಅಗಸ್ಟಿನ್ ಆಗಲ್ಪಟ್ಟ. ಹಾಗೆಯೇ ಮತ್ತಾಯರ ಶುಭ ಸಂದೇಶವನ್ನು ಓದಿದ ಸಂತ ಫ್ರಾನ್ಸಿಸ್ ಅಸಿಸಿಯವರು ಪವಿತ್ರ ಸಭೆಗೆ ಹೊಸ ದಿಕ್ಕನ್ನು ತೋರಿಸಿದರು. ಅದೇ ರೀತಿ ಬೈಬಲ್ ಓದಿ ದೇವರ ಇಚ್ಛೆಯನ್ನು ಮನಗೊಂಡ ಸಂತ ಇಗ್ನೇಷಿಯಸ್ ಲೋಯೆಲ್ಲ ಸೊಸೈಟಿ ಆಫ್ ಜೀಸಸ್ ಎಂಬ ಸಭೆಯನ್ನು ಸಂಸ್ಥಾಪಿಸಿದರು. ಸಜೀವ ವಾಕ್ಯವನ್ನು ಮನಗೊಂಡ ಫ್ರಾನ್ಸಿಸ್ ಝೇವಿಯರ್ ಭಾರತ ದೇಶಕ್ಕೆ ಬಂದು ಶುಭ ಸಂದೇಶವನ್ನು ಸಾರಿದರು. ಅದು ಮಾತ್ರವಲ್ಲ ಪ್ರಿಯರೇ, ಪವಿತ್ರ ಪುಸ್ತಕದಿಂದ ಪ್ರೇರಣೆಯನ್ನು, ಸ್ಫೂರ್ತಿಯನ್ನು ತಂದುಕೊಂಡ ಸಿಸ್ಟರ್ ಅಲ್ಫೋನ್ಸಾ ಭಾರತ ದೇಶದ ಮೊದಲ ಮಹಿಳಾ ಸಂತರಾಗಿ ಮಾರ್ಪಟ್ಟರು. ಆದ್ದರಿಂದ
ಇಂತಹ ಅನೇಕ ವ್ಯಕ್ತಿಗಳ ಪರಿಚಯವನ್ನು ನಾನು ನೀಡಬಹುದು. ದೇವರಿಂದ ಪ್ರೇರಣೆಗೊಂಡ ವ್ಯಕ್ತಿಗಳ ಜೀವನ ಬಗ್ಗೆ ನಾವು ಪರಿಶೀಲಿಸಬಹುದು. ಆದರೆ ನಾವು ಮನವರಿಕೆ ಮಾಡಿಕೊಳ್ಳಬೇಕಾದ ವಿಷಯ ಇಷ್ಟೇ: ದೇವರ ವಾಕ್ಯ ನಿಜವಾಗಿಯೂ ಸ್ಫೂರ್ತಿದಾಯಕ. ಪವಿತ್ರ ಗ್ರಂಥದಲ್ಲಿ ದೇವರ ವಾಕ್ಯ ನಿಜವಾಗಿಯೂ ಇದೆ. ಅದೊಂದು ಸಾಮಾನ್ಯ ಪುಸ್ತಕವಲ್ಲ. ನನ್ನ ಜೀವನದಲ್ಲೇ ನಾನು ಪರಿಶೀಲಿಸಿ ನನ್ನ ಜೀವನ ನೋಡಬೇಕಾದ್ರೆ ಗೊತ್ತಾಗುವ ಅಂಶವೇನೆಂದರೆ, ದೇವರ ಕರೆಗೆ ಹೋಗೊಟ್ಟು ಅವರನ್ನು ಹಿಂಬಾಲಿಸುವಾಗ ಅನೇಕ ಡೌಟ್ ಬಂದಿರಬಹುದು, ಅನುಮಾನ ಬಂದಿರಬಹುದು. ಆವಾಗ ನಾನು ಕೇಳಿದ ಪ್ರಶ್ನೆ, ದೇವರೇ ನನ್ನನ್ನು ನೀನು ಕರೆದೀಯಾ? ಅದಕ್ಕೆ ದೇವರು ಪವಿತ್ರ ಗ್ರಂಥ ಮುಖಾಂತರ ನನಗೆ ಸಾಂತ್ವನ ನೀಡಿದರು. ಯೋಹಾನರ ಶುಭ ಸಂದೇಶ ಅಧ್ಯಾಯ 15 ವಾಕ್ಯ 16, ಯು ಡಿಡ್ ನಾಟ್ ಚೂಸ್ ಮೀ ಬಟ್ ಐ ಚೂಸ್ ಯು. ನಾನು ನಿನ್ನನ್ನು ಕರೆದಿದ್ದೇನೆ. இந்த ವಾಕ್ಯದ ಮುಖಾಂತರ ಆ ಪ್ರಭು ಯೇಸು ಕ್ರಿಸ್ತರು ನನಗೆ ಪ್ರೇರಣೆಯನ್ನು ನೀಡಿದರು. ಆದ್ದರಿಂದ ಇಬ್ರಿಯರಿಗೆ ಬರೆದ ಪತ್ರ ಹೇಳುವಂತೆ, ದೇವರ ವಾಕ್ಯವು ಸಜೀವವಾದದ್ದು, ಶಕ್ತಿಯುಳ್ಳದ್ದು ಮತ್ತು ಇಬ್ಬಾಗಿ ಕತ್ತಿಗಿಂತಲೂ ಹರಿತವಾದದ್ದು. ನಮ್ಮ ಹೃದಯದಲ್ಲಿರುವಂತಹ ಆಲೋಚನೆಗಳನ್ನು ವಿವೇಚಿಸುವಂತಹದ್ದು. ಯೆರೆಮೀಯ ಪ್ರವಾದಿ ಅವರ ಅಧ್ಯಾಯ 23ರಲ್ಲಿ ಹೇಳ್ತಾರೆ, ಅಥವಾ ದೇವರ ವಾಕ್ಯವನ್ನು ಬೆಂಕಿ ಮತ್ತು ಬಂಡೆಯನ್ನು ಒಡೆಯುವ ಸುತ್ತಿಗೆಗೆ ಹೋಲಿಸುತ್ತಾರೆ. ಆದರೆ ಪ್ರಿಯರೇ, ನನಗೇನೋ ಒಂದು ಆಲೋಚನೆ ಅಥವಾ ಅನುಮಾನ. ದೇವರ ವಾಕ್ಯ ಶಕ್ತಿಶಾಲಿ, ಸಫಲತೆಯನ್ನು ಕಾಣುತ್ತದೆ, ಬದಲಾವಣೆಯನ್ನು ತರುತ್ತದೆ. ಆದರೆ ನಮ್ಮ ಈ ಜೀವನದಲ್ಲಿ ಯಾಕೆ ಅಷ್ಟು ಬದಲಾವಣೆ ತರುವುದಿಲ್ಲ? ಕೆಲವು ವಿಷಯಗಳನ್ನು ನೋಡಿದರೆ ಆಶ್ಚರ್ಯವಾಗುತ್ತದೆ. ಮೋಸ ಮಾಡುವವರು ಮೋಸ ಮಾಡ್ತಾ ಇದ್ದಾರೆ, ಕದಿಯುವವರು ಕದಿಯುತ್ತಾ ಇದ್ದಾರೆ, ಬಡವರು ಬಡವರಾಗಿಯೇ ಇದ್ದಾರೆ. ಕುಟುಂಬಗಳಲ್ಲಿ, ಸಮಾಜದಲ್ಲಿ ಶಾಂತಿ ಸಮಾಧಾನವಿಲ್ಲ. ಅಸೂಯೆ, ಹೊಟ್ಟೆಕಿಚ್ಚು, ಒಣಜಂಬ ನಮ್ಮ ಸಮಾಜದಲ್ಲಿ ಇದೆ ಎನ್ನುವಾಗ, ದೇವರ ವಾಕ್ಯ ಶಕ್ತಿಶಾಲಿಯಲ್ಲವೋ, ಏನೂ ಪರಿಣಾಮ ಬೀರಲ್ಲವೋ ಎಂಬ ಪ್ರಶ್ನೆ ಮೂಡಿ ಬರಬಹುದು. ಯಾಕೆ ಈ ಥರ ಹೇಳ್ತೀನಿ ಪ್ರಿಯರೇ. ಒಂದು ದಿನ ನನ್ನ ವಿದ್ಯಾರ್ಥಿಗಳಿಗೆ ನಾನು ಒಂದು ಪ್ರಶ್ನೆ ಕೇಳಿದೆ, ಮಕ್ಕಳೇ ಹೇಳಿ, ನಿಮ್ಮ ಮನೆಯಲ್ಲಿ ಬೈಬಲ್ ಇದೆಯೋ? ಮಕ್ಕಳು ಹೇಳಿದರು, ಹೌದು ಬ್ರದರ್, ಬೈಬಲ್ ಇದೆ. ಸರಿ, ಆ ಬೈಬಲಲ್ಲಿ ಏನಿದೆ? ಅದಕ್ಕೆ ಪುಟಾಣಿ ಮಕ್ಕಳು ಹೇಳಿದರು, ಸ್ವಲ್ಪ ಯೋಚನೆ ಮಾಡಿದರು, ನಮ್ಮ ಬೈಬಲಲ್ಲಿ ಅದು ಇದೆ. ಅದಕ್ಕೆ ನಾನು ಕೇಳಿದೆ, ಏನದು? ಅದು ಅಂದರೆ ಏನು? ಅದಕ್ಕೆ ಒಂದು ಮಗು ಹೇಳಿತು, ನಮ್ಮ ಬೈಬಲಲ್ಲಿ ಲೈಸೆನ್ಸ್ ಇದೆ. ಏನಪ್ಪ ಇದು ಲೈಸೆನ್ಸ್? ಅದು ಬ್ರದರ್, ಕಾರು ಓಡಿಸ್ತಾರೆ, ಡ್ರೈವಿಂಗ್ ಲೈಸೆನ್ಸ್ ಇದೆ. ಇನ್ನೊಂದು ಮಗು ಹೇಳಿತು, ನಮ್ಮ ಮನೆಯಲ್ಲಿ, ನಮ್ಮ ಬೈಬಲಲ್ಲಿ ಎಲೆಕ್ಟ್ರಿಸಿಟಿ ಬಿಲ್ ಇದೆ, ನೀರಿನ ಬಿಲ್ ಇದೆ, ಮೆಡಿಸಿನ್ ರಿಸಿಪ್ಟ್ ಕೂಡ ಇದೆ ಬ್ರದರ್ ಅಂದರು. ಸರಿ ಪ್ರಿಯರೇ, ಬೈಬಲ್ ಇಡೋದು ಬಿಲ್ ಇಡೋಕ್ಕಲ್ಲ. ಕೆಲವು ಹೆಂಗಸರು ಬೈಬಲಲ್ಲಿ ಹಣ ಇಡ್ತಾರೆ, ಏಕೆಂದರೆ ಅವರು ಗಂಡಂದಿರು ಎಲ್ಲ ಕಡೆ ಹಣವನ್ನು ಹುಡುಕ್ತಾರೆ, ಆದರೆ ಬೈಬಲಲ್ಲಿ ಹುಡುಕಲ್ಲ, ಏಕೆಂದರೆ ಪವಿತ್ರ ಬೈಬಲ್. ಕೆಲವರ ಮನೆಯಲ್ಲಿ ಬೈಬಲ್ ಧೂಳು ತುಂಬಿಕೊಂಡು ಒಂದು ಮೂಲೆಯಲ್ಲಿ ಕೂತ್ಕೊಂಡಿರಬಹುದು. ಆದ್ದರಿಂದ ಪರಿಣಾಮ ಬೀರಲು ಹೇಗೆ ಸಾಧ್ಯ ಹೇಳಿ? ಸರಿ ಪ್ರಿಯರೇ, ಒಂದು ವೇಳೆ ನಮ್ಮ ಜೀವನದಲ್ಲಿ ಬದಲಾವಣೆ ಆಗಬೇಕು, ಪವಿತ್ರ ಗ್ರಂಥದ ಮುಖಾಂತರ ಪರಿಣಾಮ ಬೀಳಬೇಕಾದ್ರೆ ಆ ಗ್ರಂಥಕ್ಕೆ ನಾವು ಬೇಕಾದ ಗೌರವವನ್ನು ಕೊಡಬೇಕು. ಪವಿತ್ರ ಗ್ರಂಥವನ್ನು ಓದಿ ಧ್ಯಾನಿಸಬೇಕು. ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡುತ್ತೇವೆ, ನೆಹಮಾಯ ಮತ್ತು ಎಜ್ರಾ ಆ ಒಂದು ಪವಿತ್ರ ಗ್ರಂಥವನ್ನು ಜನರ ಮುಂದೆ ತರುತ್ತಾರೆ. ಆ ಇಸ್ರಾಯೇಲರು ಗುಲಾಮಗರಿಯಿಂದ ಹೊರಗೆ ಬಂದದಷ್ಟೇ ಅವರು ಆ ಒಂದು ಪವಿತ್ರ ಗ್ರಂಥಕ್ಕೆ ನಮನವನ್ನು ಕೊಡುತ್ತಾರೆ. ಆ ಪವಿತ್ರದಲ್ಲಿ ಗ್ರಂಥದಲ್ಲಿದ್ದ ಆಜ್ಞೆಯನ್ನು ಓದುವಾಗ ಅವರ ಕಣ್ಣು ನೆಹಮಾಯ ಮತ್ತು ಎಜ್ರನನ್ನೇ ನೋಡುತ್ತದೆ, ಏಕೆಂದರೆ ಅವರಿಗೆ ತಿಳಿದಿತ್ತು ಅಲ್ಲಿ ದೇವರ ವಾಕ್ಯ ಇದೆ. ಆದ್ದರಿಂದ ಪ್ರಿಯರೇ, ಪವಿತ್ರ ಗ್ರಂಥಕ್ಕೆ ನಾವು ಗೌರವವನ್ನು ನೀಡೋಣ. ದಿನನಿತ್ಯಲೂ ಪವಿತ್ರ ಗ್ರಂಥವನ್ನು ಎತ್ತಿ ಓದೋಣ. ಏಕೆಂದರೆ ಶುಭ ಸಂದೇಶ ಹೇಳುತ್ತೆ, ಯೋಹಾನರ ಶುಭ ಸಂದೇಶ ಅಧ್ಯಾಯ 1 ವಾಕ್ಯ 1, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯ ದೇವರಲ್ಲಿತ್ತು ಮತ್ತು ದೇವರಾಗಿತ್ತು, ಅದೇ ವಾಕ್ಯ ನಮ್ಮಲ್ಲಿ ಬಂದು ವಾಸ ಮಾಡಿತು. ಆದ್ದರಿಂದ ಏನು ಆ ಒಂದು ಪವಿತ್ರ ಗ್ರಂಥದಲ್ಲಿ ಅಡಕವಾಗಿದೆ, ಅದು ದೇವರೇ. ಮನುಷ್ಯರು ಪವಿತ್ರ ಗ್ರಂಥವನ್ನು ಬರೆದಿರಬಹುದು, ಆದರೂ
ಪವಿತ್ರಾತ್ಮರ ಪ್ರೇರಣೆಯಿಂದ ಬರೆದಿದ್ದಾರೆ. ಆದ್ದರಿಂದ ಅದೇ ಪವಿತ್ರಾತ್ಮರು ನಮಗೂ ಪ್ರೇರಣೆಯನ್ನು ನೀಡಲಿ. ಪವಿತ್ರ ಗ್ರಂಥವನ್ನು ಓದಿ ಧ್ಯಾನಿಸಲು ಆ ಪವಿತ್ರಾತ್ಮರು ನಮ್ಮ ಜೊತೆಗಿದ್ದು ನಮ್ಮ ಮನಗಳನ್ನು ಪ್ರೇರೇಪಿಸಲಿ. ಆದ್ದರಿಂದ ಪ್ರಿಯರೇ, ಪರಿಣಾಮ ಮತ್ತು ಬದಲಾವಣೆ ನಮ್ಮ ಜೀವನದಲ್ಲಿ ಆಗಬೇಕಾದ್ರೆ ನಮ್ಮಿಂದ ಏನಾದರೂ ಆಗಬೇಕು. ನಮ್ಮ ಹೃದಯ ಮತ್ತು ತನುಮನ ತೆರೆದಿರಬೇಕು. ಆವಾಗ ಮಾತ್ರ ಆ ಒಂದು ಗ್ರಂಥದಲ್ಲಿರುವ ದೇವರ ವಾಕ್ಯ, ಸಜೀವ ವಾಕ್ಯ, ನಿತ್ಯ ವಾಕ್ಯ ನಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತರಲು ಸಾಧ್ಯ. ದೇವರ ವಾಕ್ಯ ನಿಜವಾಗಿಯೂ ಫಲದಾಯಕ, ಸ್ಫೂರ್ತಿದಾಯಕ. ಈ ವಾಕ್ಯವನ್ನು ಧ್ಯಾನಿಸುವುದೇ ನಮ್ಮ ಕಾಯಕವಾಗಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಕೆಲವು ಕ್ಷಣ ಮೌನವಾಗಿ ನಾವು ಪ್ರಾರ್ಥಿಸೋಣ. ಆ ಸ್ವರ್ಗೀಯ ತಂದೆ ಅವರ ವಾಕ್ಯಕ್ಕೆ ಬೇಕಾದ ಗೌರವವನ್ನು ಕೊಡಲು, ಗೌರವವನ್ನು ನೀಡಲು, ದಿನನಿತ್ಯ ಅವರ ವಾಕ್ಯವನ್ನು ಓದಿ ಧ್ಯಾನಿಸಲು ಬೇಕಾದ ಕೃಪೆಯನ್ನು ನಮಗೆ ನೀಡಲಿ. ಹೇಗೆ ಸಂತರ ಜೀವನ ಬದಲಾಯಿತೋ, ದೇವರ ವಾಕ್ಯದ ಮುಖಾಂತರ ಅವರ ಜೀವನದಲ್ಲಿ ಪರಿಣಾಮ ಬೀರಿತೋ, ಅದೇ ರೀತಿ ನಮ್ಮ ಜೀವನದಲ್ಲಿಯೂ ದೇವರ ವಾಕ್ಯ ಬದಲಾವಣೆಯನ್ನು ತರಲಿ, ಪರಿಣಾಮ ಬೀರಲಿ. ನಮ್ಮ ಸಮಾಜದಲ್ಲಿ ಶಾಂತಿಯನ್ನು ತರಲಿ, ಸಹೋದರ ಮನೋಭಾವವನ್ನು ತರಲಿ, ಸಮಾಧಾನವನ್ನು ನೀಡಲಿ ಎಂದು ಪ್ರಾರ್ಥಿಸೋಣ. ಅದೇ ರೀತಿ ನಮ್ಮ ಕುಟುಂಬದಲ್ಲಿ ಪವಿತ್ರ ಗ್ರಂಥಕ್ಕೆ ಗೌರವವನ್ನು ನೀಡಿ ದಿನನಿತ್ಯಲೂ ಪವಿತ್ರ ಗ್ರಂಥವನ್ನು ಓದಿ ಅದರಿಂದ ಪ್ರೇರಣೆಯನ್ನು ಲಭಿಸಲು ಬೇಕಾದ ಕೃಪಾವರಗಳನ್ನು ಆ ದೇವರು ನಮಗೆ ನೀಡಲೆಂದು ಪ್ರಭು ಕ್ರಿಸ್ತನ ಮುಖಾಂತರ ನಾವು ಪ್ರಾರ್ಥಿಸುತ್ತೇವೆ. ಆಮೇನ್. ಪಿತನ, ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್.